ಮಂಗಳೂರಿನ ಶಕ್ತಿ ಶಿಕ್ಷಣ ಟ್ರಸ್ಟ್ ಆಶ್ರಯದಲ್ಲಿ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಿಷ್ಯ ವೇತನ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಶಕ್ತಿನಗರದಲ್ಲಿರುವ ಶಕ್ತಿ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಿಷ್ಯ ವೇತನವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ BL ಧರ್ಮ ಬಿಡುಗಡೆಗೊಳಿಸಿದರು. ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ಜ್ಞಾನಸುಧಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕರ್ ಶೆಟ್ಟಿ ನೆರವೇರಿಸಿದರು. ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ KC ನಾಯ್ಕ್ ಹಾಗೂ ಮುಂಬೈನ ಖ್ಯಾತ ಉದ್ಯಮಿ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಕ್ತಿ ಶಿಕ್ಷಣ ಟ್ರಸ್ಟ್ನ ಆಡಳಿತವಿರುವ ಶಕ್ತಿ ವಸತಿ ಶಾಲೆ ಮತ್ತು ಶಕ್ತಿ PU ಕಾಲೇಜಿಗೆ ಪ್ರವೇಶ ಬಯಸುವ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಥೆಯಿಂದ ಸುಮಾರು ಒಂದು 70 ಲಕ್ಷದ ಸ್ಕಾಲರ್ಶಿಪ್ಪನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಾವು ವಿತರಿಸ್ತಾ ಇದ್ದೇವೆ. ಸಂಸ್ಕಾರ ಸಂಸ್ಥೆಯನ್ನು ಉಳಿಸಿಕೊಂಡು ದೇಶ ಆಗಬೇಕೆಂಬ ಕನಸು ನನಸಾಗುವ ಒಂದು ಕಾರ್ಯಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅದಕ್ಕೆ ರಾತ್ರಿಗಳು ದುಡಿಯುತ್ತಾ ಅದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಕಂಡದ್ದೇನು ಇದು ಬಳೆ ಒಂದು ಸಣ್ಣ ಟ್ರಯಲು, ಇನ್ನು ರಿಯಾಲಿಟಿಗೆ ಇನ್ನೂ ಬರಲಿಕ್ಕಿದೆ. ಅದನ್ನು ತೋರಿಸ್ತೇವೆ. ಈ ಸಂಸ್ಥೆ ಈ ಸಮಾಜಕ್ಕೆ ಭಾಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ. ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಅಲ್ಲದೆ ನೀವು ಗಮನಿಸಿದರೆ JEE ಮೇನ್ ಅಂತ ಪರೀಕ್ಷೆಯಲ್ಲಿ ಕಳೆದ ವರ್ಷ ರೋಹಿತ್ ಕಲ್ಲೂರಾಯ ಅನ್ನುವಂಥ ಈ ಸಂಸ್ಥೆಯ ವಿದ್ಯಾರ್ಥಿ 99.82% ಸ್ಕೋರ್ ಗಳಿಸಿ, ಅದೇನು ಸಾಮಾನ್ಯವಾದ ಪರೀಕ್ಷೆ ಅಲ್ಲ, NITಗೆ IITಗೆ ಹೋಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಈ ಭಾಗದಲ್ಲಿ ಡಾಕ್ಟರ್ KC ನಾಯಕ್ರವರ ಪರಿಶ್ರಮದಿಂದ ಒಂದಷ್ಟು ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ನಡೀತಾ ಇವೆ. ಸೋಷಿಯಲ್ ಸರ್ವಿಸ್ ಇರ್ಬೋದು, ಮೌಲ್ಯ ಇರ್ಬೋದು, ದೇವಸ್ಥಾನಗಳು ಇರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.